ಎಲ್ಲ ಪುಟ್ಟ ಮಕ್ಕಳಿಗೂ ನನ್ನ ನಮಸ್ಕಾರ ಮತ್ತು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ಗುರುಗಳು ನಮಗೆ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಶಾಲೆ ಮತ್ತು ಗುರುಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ಸಾವಿತ್ರಿ ಪುಲೆ ಅನ್ನೋದು ದೇಶದಾದ್ಯಂತ ಪ್ರತಿಯೊಬ್ಬರಿಗೂ ಗೊತ್ತಿರೋವಂಥ ವಿಚಾರ. ಸರ್ಕಾರ ಆಗಲೇ ಅದನ್ನು 5-6 ವರ್ಷಗಳ ಹಿಂದೆ ಪ್ರಚಾರ ಮಾಡಿ ಇದನ್ನು ಪಾಠಶಾಲೆಯಾಗಿ ಮತ್ತು ಪಠ್ಯ ಪುಸ್ತಕದಲ್ಲಿ ಇದ್ರ ಮಾಹಿತಿನ ಕೊಡ್ತಾ ಇದೆ. ನಮ್ಮ ಮಕ್ಕಳಿಗೆ, ಹೆಣ್ಣು ಮಕ್ಕಳು ಅದರಲ್ಲೂ ಫಸ್ಟು ಪ್ರತಿಯೊಂದು ಹೆಣ್ಣು ಮಕ್ಕಳು ಮುಂದೆ ಬರಬೇಕು ಅಂತ ಸಮಾಜದಲ್ಲಿ ಆದರ್ಶವಾಗಿ ನಡೆದಂಥ ಮಹಿಳೆ ನಮ್ಮ ಸಾವಿತ್ರಿ ಪುಲೆ ಅವರು. ಅವ್ರಿಗೆ ಬಂದಿರೋ ಅವಾರ್ಡು ಅದು ಸಾಮಾನ್ಯದಲ್ಲ, ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋವಂಥ ವಿಚಾರ. ಹಾಗಾಗಿ ನನ್ನ ಜೊತೆಗೆ ಪ್ರತಿಯೊಬ್ಬರು ಸಹಕರಿಸಿ, ನಮ್ಮ ಶಕುಂತಲಾ ಮೇಡಮು, ವಿಜಯ ಅವರು ಮತ್ತು ನಮ್ಮ ಸ್ನೇಹಿತರಾದಂಥ ರತ್ನ, ಪೂರ್ಣಿಮಾ, ಸುಜಾತ ಪ್ರತಿಯೊಬ್ಬರು, ಹಾಗೆ ನಮ್ಮ ಸರ್ ಕೂಡ ನನಗೆ ಅವ್ರ ಹೆಸರು ಗೊತ್ತಿಲ್ಲ. ಹಾಗಾಗಿ ಅವರು ಕೂಡ ನಮ್ಮ ಜೊತೆ ಸಹಕರಿಸಿದ್ದಾರೆ. ಪ್ರತಿಯೊಬ್ಬರು ವಾಲಂಟಿಯರಾಗಿ ಬಂದು ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಪ್ರತಿಯೊಬ್ಬರು ಹಾಗಾಗಿ ತಮ್ಮ ಸಮಯನ ಅಮೂಲ್ಯವಾಗಿ ಅದನ್ನು ಮೀಸಲಿಟ್ಟು ಸಾವಿತ್ರಿ ಪುಲೆಯವರ ಜನ್ಮದಿನಕ್ಕೆ ಬಂದು ಆಗಮಿಸಿ ಸಹಕಾರ ನೀಡಿ ಈ ಕಾರ್ಯಕ್ರಮನ ನಡೆಸ್ಕೊಟ್ರು. ಮತ್ತೊಮ್ಮೆ ಸಾವಿತ್ರಿ ಪುಲೆ ಅಕ್ಷರದ ಅವ್ವ, ಪ್ರತಿಯೊಬ್ಬರಿಗೂ ಅಕ್ಷರ ಮಾತೆ ಸರಸ್ವತಿ, ಆದರೆ ಅದಕ್ಕೂ ಮೀರಿದ ತಾಯಿ ನಮಗೆ ಜ್ಞಾನಕ್ಕೆ ಕೊಡ್ತಾ ಇರುವಂಥ ಸಾವಿತ್ರಿ ಪುಲೆ ಅವರ ಜನ್ಮದಿನಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಶುಭಾಶಯಗಳು. ಜನ್ಮದಿನಾಚರಣೆ ನಡೆಸಿದಂಥ ಈ ಶಾಲೆಯಲ್ಲಿ, ಈ ಶಾಲೆ ನನ್ನ ಗ್ರಾಮದಲ್ಲಿ, ನಾನು ವಾಸಿಸೋ ಗ್ರಾಮದಲ್ಲಿ ಇದೆಯಲ್ಲ, ಅದು ನನಗೆ ಹೆಮ್ಮೆ. ಹಾಗಾಗಿ ನಾನು ಎಲ್ಲೋ ಹುಡುಕೊಂಡು ಹೋಗಿ ಮಾಡೋದಕ್ಕಿಂತ ನನ್ನ ಶಾಲೆ, ನನ್ನ ಜಾಗ, ನಾನಿರೋ ಪರಿಸರ ಚೆನ್ನಾಗಿರಬೇಕು ಅಂತ ಆಸೆ ಪಡೋವಂಥ ನನ್ನ ಸ್ವಭಾವ. ಹಾಗಾಗಿ ಅಕಸ್ಮಾತ್ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಸಾರಿ ಕೇಳ್ತಾ ಎಲ್ರಿಗೂ ಒನ್ಸ್ ಅಗೈನ್ ವೋಟ್ ಆಫ್ ಥ್ಯಾಂಕ್ಸ್. ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರೋದು ವಿದ್ಯೆ ಬಂದ ನಂತರ ಅವನು ಖಂಡಿತ ಒಳ್ಳೆ ವ್ಯಕ್ತಿ ಆಗ್ತಾನೆ. ವಿದ್ಯೆಗೆ ಮಹತ್ವ ಕೊಡಿ, ಆದಷ್ಟು ಚೆನ್ನಾಗಿ ಓದಲಿ ಅನ್ನೋದು ನನ್ನ ಆಸೆ. ವಿದ್ಯೆ ಮುಂದೆ ಯಾವುದೂ ಇಲ್ಲ. ಒಂದೇ ಒಂದು ವಿದ್ಯೆ ನಮ್ಮಲ್ಲಿ ಇತ್ತು ಅಂದರೆ ದೇಶದಲ್ಲಿ ಎಲ್ಲಿ ಬೇಕಾದರೂ ಬದುಕ್ಬೋದು. ಮತ್ತು ನಮಗೆ ಕಾನ್ಫಿಡೆಂಟ್ ಬರುತ್ತೆ, ಒಂದು ಧೈರ್ಯ ಇರುತ್ತೆ. ನಾವು ಕಲ್ತಿದ್ದೀವಿ ಅಂದರೆ ಯಾವ ಕೆಲಸ ಬೇಕಾದರೂ ಮಾಡಲಿಕ್ಕೆ ಆ ವಿದ್ಯೆ ಒಂದು ಸಹಕಾರ ಕೊಡುತ್ತೆ. ಆದಷ್ಟು ಪ್ರತಿಯೊಬ್ಬ ಪೇರೆಂಟ್ಸು ಕೂಡ ಮಕ್ಕಳನ್ನು ಕಲಿಸ್ಬೇಕು, ಮಕ್ಕಳು ಹಾಗೆ ಓದಬೇಕು ಅನ್ನೋದು ನನ್ನ ಆಸೆ. ವಿದ್ಯೆ ಮುಂದೆ ಬೇರೆ ಯಾವುದೂ ಇಲ್ಲ. ವಿದ್ಯೆ ಮಹತ್ವವಾದದ್ದು. ಅದರಿಂದ ವಿದ್ಯೆಗೆ ನಾನು ತುಂಬ ಪ್ರಾಮುಖ್ಯತೆ ಕೊಡ್ತೀನಿ. ಹಾಗಾಗಿ ಮಕ್ಕಳಿಗೂ ಸಹ ವಿದ್ಯೆಗೆ ಫಸ್ಟ್ ಪ್ರಾಧಾನ್ಯತೆ ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವಿಲ್ಲಿ ಸೇರಿದಂಥ ಕಾರ್ಯಕ್ರಮ ಯಾವುದು ಅಂತ ಎಲ್ಲರಿಗೂ ಗೊತ್ತಿದೆ. ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನೋತ್ಸವದ ಆರ್ಥಿಕ ಶುಭಾಶಯಗಳು. 194ನೆಯ ಜನ್ಮದಿನೋತ್ಸವವನ್ನು ನಾವೆಲ್ಲ ಮಹಿಳೆಯರು, ಶಿಕ್ಷಕರು ಮತ್ತು ಮಕ್ಕಳು ಎಲ್ಲರೂ ಇಲ್ಲಿ ಬಂದು ನಮ್ಮ ಮಾರೇನಹಳ್ಳಿ ವಾರ್ಡಿನ ನಾನು ಮಾಜಿ ಕೌನ್ಸಿಲರ್ ಶಕುಂತಲಾ ದೊಡ್ಲಕ್ಕಪ್ಪ ಅಂತ ಹೇಳಿಬಿಟ್ಟು, ನಮ್ಮ ಗೌರ್ಮೆಂಟ್ ಸರ್ಕಾರಿ ಶಾಲೆ ಇದೆ, ಆ ಶಾಲೆಯಲ್ಲಿ ನಾವೆಲ್ಲರೂ ಬಂದು ಇಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಸೌಭಾಗ್ಯ ಅವರು ಮತ್ತು ರತ್ನ ಅವರು, ಇನ್ನೆಲ್ಲರೂ ನಮ್ಮ ನನ್ನ ಸಹೋದರಿಯರು ಮತ್ತು ನಮ್ಮ ಶಿಕ್ಷಕರು ಇಲ್ಲಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇಲ್ಲಿ ಮಾಡೋಕ್ಕೆ. ಅವರು ಗೌರ್ಮೆಂಟ್ ಶಾಲೆಯಿಂದ ಮಾಡಬೇಕು ಅಂತ ಮಾಡ್ತಿದ್ದಾರೆ. ಬಟ್ ಇವತ್ತಿನ ದಿನ ತುಂಬಾ ವಿಜೃಂಭಣೆಯಿಂದ ನಾವು ಈ ಸಾವಿತ್ರಿ ಪುಲೆ ಅವರ ಜನ್ಮದಿನವನ್ನು ಮಾಡ್ತಾ ಇದ್ದೀವಿ. ಏಕೆಂದರೆ ವಿದ್ಯೆ ಅನ್ನೋದು ಅವರು ಹೆಣ್ಣು ಮಕ್ಕಳನ್ನು ಹೊರಗಡೆ ತಂದಿದ್ದಾರೆ. ಮಕ್ಕಳಿಗೆ ಇನ್ನು ಶಿಕ್ಷಣಕ್ಕೆ ಕೊಡಬೇಕು ಅಂತ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಹಂಗಾಗಿ ಶಿಕ್ಷೆಗೆ ತುಂಬ ಪ್ರಾಮುಖ್ಯತೆ ಕೊಡಿ. ದೊಡ್ಡವರೊಂದು ಗಾದೆ ಹೇಳ್ತಾರೆ, ಏನು ಬೇಕಾದ್ರೂ ಮನುಷ್ಯನಲ್ಲಿ ಕದಿಬೋದಂತೆ, ಕಳ್ತನ ಮಾಡ್ಬೋದಂತೆ. ನಮಗೆ ಟೈಮ್ ಚೆನ್ನಾಗಿಲ್ಲ ಅಂದರೆ ನಾವು ಹೇಗಿದ್ರೂ ಅದು ಒಂದು ನಮಗೆ ಟೈಮ್ ಅನ್ನೋದು ತುಂಬ ಬ್ಯಾಡ್ ಆದಾಗ ಎಷ್ಟೇ ನಾವು ಕೋಟಿ ಸಂಪಾದನೆ ಮಾಡಿದ್ರೂ ಅದು ಹೋಗ್ಬೋದಂತೆ. ಆದರೆ ವಿದ್ಯೆ ಅನ್ನೋದು ಯಾರ ಕೈಯಲ್ಲೂ ಕದಿಯೋಕ್ಕಾಗಲ್ವಂತೆ. ನಮ್ಮ ವಿದ್ಯೆ ಇದ್ದರೆ ನಮ್ಮ ಜೀವನ ನಡೆಸ್ಬೋದು. ವಿದ್ಯೆ ಒಂದು ಇದ್ದರೆ ನಾವು ಎಲ್ಲಿ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಜೀವನ ನಡೆಸ್ಬೋದು. ಹಾಗಾಗಿ ನಾನು ಎಲ್ಲ ಪೇರೆಂಟ್ಸ್ಗೂ ಕೇಳ್ಕೊಳ್ಳೋದು ಏನಂತಂದರೆ ಶಿಕ್ಷಣ ಕೊಡಿ. ಯಾಕಂದರೆ ಈಗ ಶಿಕ್ಷಣಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ಮತ್ತು ಈಗ ನಾವು ಹೇಳಬೇಕಂದ್ರೆ ತುಂಬ ಜನ ನಮಗೆ ಗೌರ್ಮೆಂಟ್ ಶಾಲೆಗಳಾಗಲಿ, BBMP ಶಾಲೆಗಳಾಗಲಿ ಎಲ್ಲ ಶಾಲೆಗಳಿಗೂ ವಾಲಂಟ್ರಿಯಾಗಿ ಬರ್ತಿದ್ದಾರೆ ಹೆಲ್ಪ್ ಮಾಡೋಕ್ಕೆ. ನಾವು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಒಂದು ನಮ್ಮ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ. ಹಾಗಾಗಿ ಎಲ್ಲರಿಗೂ ಸಹಕರಿಸಬೇಕು. ಮಕ್ಕಳೂ ಅಷ್ಟೇ ಅದನ್ನೇ ಒಂದು ಎನ್ಕರೇಜ್
ತೊಗೊಂಡು ಈಗ ಯಾಕಂದರೆ ಮೊದಲೆಲ್ಲ ಹೇಳಬೇಕು ಅಂದರೆ ಯಾರೂ ಎನ್ಕರೇಜ್ ಮಾಡ್ತಾ ಇರಲಿಲ್ಲ ಅಷ್ಟೊಂದು. ಇವಾಗಂತೂ ಎಲ್ಲರೂ ಮುಂದೆ ಬಂದಿದ್ದಾರೆ, ನಾವು ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ ಮಕ್ಕಳಿಗೆ ಅಂದ್ಬಿಟ್ಟು. ಆ ಮಕ್ಕಳನ್ನು ಎನ್ಕರೇಜ್ ತೊಗೋಬೇಕು, ನಾವು ಎನ್ಕರೇಜ್ ಮಾಡೋಕ್ಕೆ ಎಲ್ಲರೂ ಸೇರಿ ಮಾಡಬೇಕು. ಇದು ಒಬ್ಬರು ಆಗೋವಂಥ ಕೆಲಸಗಳಲ್ಲ. ನಮ್ಮ ಸಹೋದರಿಗಳು ಈಗ ಹೇಗೆ ಬಂದಿದ್ದಾರೆ, ಈಗ ಎಲ್ಲರೂ ಹೇಳ್ತಿದ್ದಾರೆ ನಾನೊಂದು ಗೌರ್ಮೆಂಟ್ ಸ್ಕೂಲ್ಗೆ ಏನೋ ಒಂದು ಈಗ ಇವರು ಯೋಗ ಕಲ್ತಿದ್ದಾರೆ, ನಾವು ಯೋಗ ಮಾಡ್ತೀವಿ ಅಂತಿದ್ದಾರೆ. ಇನ್ನೊಬ್ಬರು ಸಂಗೀತ ಕಲ್ತಿದ್ದಾರೆ, ಸಂಗೀತ ಹೇಳ್ಕೊಡ್ತೀನಿ ಅಂತಿದ್ದಾರೆ. ಹಾಗೆ ಒಬ್ಬರೊಬ್ಬರು ಮುಂದಕ್ಕೆ ಬಂದರೆ ನಿಜವಾಗ್ಲೂ ಅವ್ರನ್ನ ನಾವು ಶಿಕ್ಷಕರನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ಸರ್. ಪೋಷಕರಿಗೆ ನಾನು ಹೇಳೋದೇನೆಂದರೆ, ಈಗ ಪ್ರೈವೇಟ್ ಸ್ಕೂಲುಗಳು ತುಂಬ ಆಗಿದೆ. ನಾವು ಅದೇ ಶಾಲೆಯಲ್ಲಿ ಸೇರಿಸಬೇಕು, ಇದೇ ಶಾಲೆಯಲ್ಲಿ ಸೇರಿಸಬೇಕು ಅಂತ ತುಂಬ ಕಷ್ಟಪಡ್ತಾರೆ. ಇಲ್ಲ ಸರ್, ಇವಾಗ ಗೌರ್ಮೆಂಟು ತುಂಬ ಹೆಲ್ಪ್ ಆಗಿದೆ. ಗೌರ್ಮೆಂಟ್ ಸ್ಕೂಲಲ್ಲೇ ಈಗ ಇಂಗ್ಲೀಷ್ ಮೀಡಿಯಮ್ ಇದೆ. ಇಂಗ್ಲೀಷ್ ಮೀಡಿಯಮ್ BBMP ಸ್ಕೂಲಲ್ಲಿ, ಈಗ BBMP ಸ್ಕೂಲಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟೋ ಮಕ್ಕಳು ಓದಿ ಒಳ್ಳೆ ರ್ಯಾಂಕ್ ಬಂದು ಈಗ ನೀವೇ ನೋಡ್ದಂಗೆ ಆಟೋ ಓಡಿಸ್ತಿರೋ ಮಕ್ಕಳು IAS ಆಗಿದ್ದಾರೆ. ಮತ್ತು ಮನೆ ಕೆಲಸ ಮಾಡ್ತಿದ್ದವರು ಅವ್ರ ಮಕ್ಕಳು ಪೊಲೀಸರಾಗಿದ್ದಾರೆ, ಡಾಕ್ಟ್ರ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಎಲ್ಲ ಆಗಿದ್ದಾರೆ ಸರ್. ಈಗ ನಮಗೆ ಗೌರ್ಮೆಂಟ್ ತುಂಬ ಫೆಸಿಲಿಟೀಸ್ ಕೊಡ್ತಿದೆ ಸರ್. ಆ ಗೌರ್ಮೆಂಟ್ ಶಾಲೆಯಲ್ಲಿ ಸೇರಿಸೋದು ನಮಗೇನು ಅವಮಾನ ಇಲ್ಲ ಅಂತ ಅನ್ಸುತ್ತೆ ಸರ್. ಯಾಕೆಂದರೆ ನೀವು ಕಷ್ಟಪಟ್ಟು ಇದು ಮಾಡಿದ್ರೆ ಮತ್ತೆ ಅವ್ರ ಮೇಲೇ ಹೊರೆ ಆಗುತ್ತೆ. ಆದ್ದರಿಂದ ಗೌರ್ಮೆಂಟ್ ಶಾಲೆ ಇದೆ, BBMP ಶಾಲೆಗಳಿದೆ, ತುಂಬ ಡೊನೇಟರ್ ಬರ್ತಿದ್ದಾರೆ. ಅದನ್ನೆಲ್ಲ ಸಹಕರಿಸ್ಕೊಂಡು ಪೇರೆಂಟ್ಸು ಅದನ್ನು ಅಲ್ಲೇ ಸೇರಿಸ್ಬೇಕು ಅಂತ ತಮ್ಮೆಲ್ಲರಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಮೊಬೈಲ್ ಅನ್ನೋದು ತುಂಬಾ ಅದರಲ್ಲಿ ಪಾಸಿಟಿವ್, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ತಿಳ್ಕೊಳ್ಳೋಕ್ಕೆ ಒಳ್ಳೆಯದನ್ನು ತಿಳ್ಕೊಬೇಕು, ಕೆಟ್ಟದನ್ನು ಬಿಡಬೇಕು. ಈಗ ಆ ಥರ ಆಗ್ತಾ ಇಲ್ಲ ಸರ್. ಈಗ ಏನಾದರೆ ತುಂಬ ಎಲ್ಲ ಕೆಟ್ಟದ್ದು ಇದಕ್ಕೇ ಇದಾಗ್ತಿದ್ದಾರೆ, ಅಡಿಟ್ ಆಗ್ತಿದ್ದಾರೆ. ಅದಕ್ಕೋಸ್ಕರನೇ ನಾನು ಇಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಟೀಚರ್ಸನ್ನ ಪರ್ಮಿಷನ್ ತೊಗೊಂಡಿದ್ದೀನಿ. ಈಗ ಎರಡು ತಿಂಗಳು ಏನು ಬೇಸಿಗೆ ರಜಾ ಬರುತ್ತೆ, ಅದು ಒಂದು ತಿಂಗಳಲ್ಲಿ ನಮಗೆ ಅಂತ ಸಮ್ಮರ್ ಕ್ಯಾಂಪ್ ಅಂತ ಮಾಡಿ ಮಕ್ಕಳನ್ನ, ಇವಾಗ ಕೆಲಸಕ್ಕೆ ಹೋಗೋರು ಪೇರೆಂಟ್ಸ್ ಪಾಪ ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ತಾರೆ, ಒಂದು ಮೊಬೈಲ್ ಕೊಟ್ಬಿಟ್ಟು ಸುಮ್ಮನೆ ಮನೇಲಿ ಇರ್ತಾರೆ ಅಂತ. ಆ ಮೊಬೈಲ್ ಅಡಿಟ್ ಆಗೋ ಬದಲು ಇಲ್ಲೊಂದು ಏನಾದರೂ ಇವಾಗ ಯೋಗ ಮತ್ತು ಸಂಗೀತ ಮತ್ತು ಬೇರೆ ಶಿಕ್ಷಣಗಳು, ವಚನಗಳು, ಹಾಡುಗಳು ಆ ಥರ ಎಲ್ಲ ಹೇಳ್ಕೊಡ್ಬೋದು ಅಂತ ನನ್ನ ಅಭಿಪ್ರಾಯ ಸರ್. ಮೊಬೈಲು ಈಗ ನಾವು ಮನೇಲೂ ಅಷ್ಟೇ ಸರ್. ಇವಾಗ ಪೇರೆಂಟ್ಸ್ಗಳು ನಾವು ಎಲ್ಲಿ ಕೆಲಸಕ್ಕೆ ಹೋಗಿ ಬಂದ ತಕ್ಷಣ ಮೊಬೈಲ್ ಹಿಡ್ಕೊಳ್ತೀವಿ. ಮೊಬೈಲ್ ಹಿಡ್ಕೋಬಾರ್ದು, ಆದಷ್ಟು ಬುಕ್ಕನ್ನು ಹಿಡ್ಕೋಬೇಕು. ನಾವೇನು ಮಾಡ್ತೀವೋ ನಮ್ಮ ಮಕ್ಕಳು ಅದನ್ನೇ ಮಾಡ್ತಾರೆ ಸರ್. ನಾವೇನು ಒಳ್ಳೆ ಈಗ ನಾವು ಹೇಳ್ತಾರೆ ಮುಂದೆ ದೊಡ್ಡವ್ರ ಮುಂದೆ ಏನು ಮಾಡ್ತಾರೋ ಹಿಂದೆ ಮಕ್ಕಳು ಅದನ್ನೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ನಾವೊಂದು ಬುಕ್ಕೋ ಒಂದು ಪೇಪರೋ ಏನೋ ಹಿಡ್ಕೊಂಡು ಕೂತ್ಕೊಂಡ್ರೆ ಅವರು ಇದು ಮಾಡ್ತಾರೆ. ಬಂದ ತಕ್ಷಣ ಈಗ ಊಟ ಮಾಡಬೇಕಾದ್ರೂ ಮೊಬೈಲು, ಒಂದು TV ನೋಡಬೇಕಾದ್ರೂ ಮೊಬೈಲು, ಏನು ಮಾಡಬೇಕಾದ್ರೂ ಮೊಬೈಲು. 1 ಅವರ್ ಬಿಟ್ಬಿಡಿ ಮೊಬೈಲ್ನ ಒಂದು ಸೈಡಲ್ಲಿ ಇಟ್ಬಿಡಿ. ನಮ್ಗೆ ಯಾವುದೋ ಮೊಬೈಲ್ ಇಲ್ಲ ಅನ್ನೋದೇ ಬೇಡ, ಒಂದು ಸೈಡಲ್ಲಿ ಇಟ್ಬಿಟ್ಟು ಮಕ್ಕಳ ಕಡೆ ಗಮನ ಕೊಡಲಿ. ನಾವು ಯಾಕಂದರೆ ಬೆಳಗಿಂದ ಸಂಜೆವರೆಗೂ ಒಂದು ಕೆಲಸ ಮಾಡಿಕೊಂಡು ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡ್ತೀವಿ. ನಾವು ಆ ಟೈಮೇ ಕೊಟ್ಟಿಲ್ಲ ಅಂದರೆ ಮಕ್ಕಳು ಹೇಗೆ ಸರ್ ಇದು ಮಾಡ್ತಾರೆ? ಅವ್ರು ಬೆಳಗಿಂದ ಏನು ಮಾಡಿದ್ರು ಅಂತ ಅವ್ರನ್ನೂ ಕೇಳಿಕೊಂಡು ಪೇರೆಂಟ್ಸನ್ನು ನಮ್ಮ ಜೊತೆ ಮಕ್ಕಳ ಜೊತೆ ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಕ್ಕಳಿಗೂ ಖುಷಿ ಆಗುತ್ತೆ, ನಮಗೂ ಖುಷಿಯಾಗಿರ್ತದೆ. ನಮಸ್ಕಾರ, ನಾನು ವಿಜಯ್ ಶಂಕರ್ ಅಂದ್ಬಿಟ್ಟು ಲಯನ್ಸ್ ಕ್ಲಬ್ಬಿನ ಪ್ರೆಸಿಡೆಂಟು. ಇಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ರತ್ನ ಮೇಡಮ್ ಅವರು ಆಹ್ವಾನ ಮಾಡಿ, ಹಾಗೆ ಆಶಾ ಮೇಡಮ್ ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಗೌರ್ಮೆಂಟ್ ಸ್ಕೂಲಲ್ಲಿ ಪುಟ್ಟ ಮಕ್ಕಳ ಜೊತೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನನ ಆಚರಿಸ್ತಾ ಇದ್ದೀವಿ. ಅದು ನಮ್ಮ ಹೆಮ್ಮೆಯ ವಿಷಯ. ನಮ್ಮ ಕ್ಷೇತ್ರದಲ್ಲಿ ನಾವು ಒಂದು ಅದ್ದೂರಿಯ ಕಾರ್ಯಕ್ರಮವನ್ನು ಈ ಸ್ಕೂಲಲ್ಲಿ ಇಟ್ಕೊಂಡಿರೋದ್ರೆ ನನಗೊಂದು ಹೆಮ್ಮೆಯ ವಿಷಯ. ಪುಟ್ಟ ಮಕ್ಕಳಿಗೆ ಇದ್ರದ್ದು ಏನಿದೆ ತಾಯಿ ಆ ಚಿಕ್ಕ ವಯಸ್ಸಲ್ಲಿ ಕಷ್ಟಪಟ್ಟು ಒಂದು ಸಮಾಜಕ್ಕೆ, ಒಂದು ಮಕ್ಕಳಿಗಾಗಲಿ, ಒಂದು ಹೆಣ್ಮಕ್ಳಿಗಾಗಲಿ ಒಂದು ಸ್ಥಾನಮಾನ ಕೊಡಬೇಕು ಅಂತ ಹೋರಾಟ ಮಾಡಿದ ಆ ಮಹಿಳೆಯದ ಒಂದು ಏನಿದೆ ಆತ್ಮಚರಿತ್ರೆ ಈ ಮಕ್ಕಳಿಗೆ ಹೇಳಬೇಕು ಅಂತ ಇದೊಂದು ಕಾರ್ಯಕ್ರಮನ ಅದ್ದೂರಿಯಾಗಿ ನಮ್ಮ ಸ್ನೇಹಿತೆಯರು ಮಾಡಿದ್ದಾರೆ. ಇದಕ್ಕೆ ನಾನು ತುಂಬ ಚಿರಋಣಿ. ಯಾಕಂದರೆ ಮಹಿಳೆಯರಿಗೆ ಆ ತಾಯಿ ತನ್ನ ಮಕ್ಕಳನ್ನು ಹಿಡ್ದಲೆ ಆ ಮಹಿಳೆಗೆ ಮಕ್ಕಳಿಗೆ ಅವರು ಅಷ್ಟೊಂದು ಪ್ರಾಮಾಣಿಕತೆ ಕೊಟ್ಟು ನಮ್ಮನ್ನು ಈ ಮಟ್ಟಿಗೆ ನಾವು ಇವತ್ತು ಇಲ್ಲಿ ಮಾತಾಡ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ, ಧೈರ್ಯವಾಗಿ ನಿಂತಿದ್ದೀವಿ ಅಂದರೆ ಇಂಥವ್ರಿಂದನೇ ನಮ್ಮ ಕಾರಣ. ಇಂಥ ಹೆಣ್ಮಕ್ಳು ಇವತ್ತು ಮುಂದೆ ಬಂದಿದ್ದಾರೆ. ಇಂಥ ಮನೆಯಲ್ಲಿ ಎಲ್ಲ ಥರ ಕೆಲಸ ಮಾಡಿ, ಎಲ್ಲ ಥರ ಕಷ್ಟ ನೋವು ಏನೇ ಇದ್ರೂ ಬಂದು ಸಮಾಜದಲ್ಲಿ ನಿಂತು ನಾವು ಸಪೋರ್ಟ್ ಮಾಡ್ತೀವಿ. ಇವಾಗ ತಾನೇ ಹೇಳಿದ್ರು ಮೇಡಮು, ಈ ಒಂದು ಸ್ಕೂಲಿಗೆ ಏನು ಅಭಿವೃದ್ಧಿ ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ನಮ್ಮೆಲ್ಲ ಸಹಕಾರನೂ ಕೇಳಿದ್ದಾರೆ. ಖಂಡಿತ ನಾವು ಈ ಒಂದು ಶಾಲೆಗೆ ಏನು ಸಹಕಾರ ಕೊಡಬೇಕು, ಏನು ಸಹಾಯ ಮಾಡಬೇಕು ಅದನ್ನು ಖಂಡಿತ ನಾವು ಮಾಡ್ತೀವಿ. ಎಲ್ಲ ಕೈ ಜೋಡಿಸಿ ಒಂದು ಅಭಿವೃದ್ಧಿನ ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡ್ತೀವಿ. ಅದು ನಮ್ಮ ಹೆಮ್ಮೆಯ ವಿಷಯ. ಥ್ಯಾಂಕ್ ಯು. ನಾವು ಇನ್ನು ಮುಂದೆ ಇದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಹೆಜ್ಜೆ ಇಕ್ತೀವಿ. ನಮಸ್ತೆ. ಈ ದಿನ ನಮ್ಮ KPS ಮಾರೇನಹಳ್ಳಿ ಸ್ಕೂಲಲ್ಲಿ ಲಯನ್ಸ್ ಕ್ಲಬ್ನವರು ಮತ್ತು ನಮ್ಮ ಮಾಜಿ ಕಾರ್ಪೊರೇಟರ್ ಆದಂತಹ ಶಕುಂತಲಾ ದೊಡ್ಲಕ್ಕಪ್ಪ ಅವರು
ಮತ್ತು ಲಯನ್ಸ್ ಕ್ಲಬ್ನವರ ಎಲ್ಲರೂ ಸಹ ಸೇರಿಕೊಂಡು ನಮ್ಮ ಶಾಲೆಯಲ್ಲಿ ವಿಜೃಂಭಣೆಯಿಂದ ಸಾವಿತ್ರಿಬಾಯಿ ಫುಲೆ ಅವರ ದಿನವನ್ನು ಆಚರಣೆ ಮಾಡಿದ್ದೀವಿ. ಬಹಳ ವಿಜೃಂಭಣೆ ಅಂದರೆ ವಿಜೃಂಭಣೆಯಿಂದ ಮಾಡಿದ್ದೀವಿ. ನಮ್ಮ ಎಲ್ಲ ಶಿಕ್ಷಕಿಯರು ಅವರೆಲ್ಲರನ್ನೂ ಶಿಕ್ಷಕಿಯರು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅವರೆಲ್ಲರೂ ಸಹ ನಮ್ಮ ಶಾಲೆಗೆ ಆಗಮಿಸಿ ಸರಳವಾದ ಸೇವೆಯನ್ನು ಮಾಡ್ತೀವಿ ನಿಮ್ಮ ಶಾಲೆಗೆ ಅಂತೇಳಿ ತುಂಬು ಹೃದಯದಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಮೊದಲನೇದಾಗಿ ಭಾರತ ದೇಶದ ಆಧುನಿಕ ಯುಗದಲ್ಲಿ ಮಹಿಳೆಯರಿಗೆ ಅತ್ಯುನ್ನತವಾದ ಸ್ಥಾನವನ್ನು ಕೊಟ್ಟಂತಹ ಏಕೈಕ ಶಿಕ್ಷಕಿಯಾದಂತಹ ಶ್ರೀಮತಿ ವಿದ್ಯಾರತ್ನ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನಾಚರಣೆಯನ್ನು ಹಾಗೂ ಅವರ ಶುಭಾಶಯಗಳೊಂದಿಗೆ ಈ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡುವುದರ ಮುಖಾಂತರ ವಿಜಯನಗರ ಮಾರೇನಹಳ್ಳಿ ವಾರ್ಡ್ನಲ್ಲಿ ನಾವು ವಿದ್ಯಾರತ್ನ ಸಾವಿತ್ರಿಬಾಯಿ ಫುಲೆ ಫೌಂಡೇಶನ್ ವತಿಯಿಂದ ಹಾಗೂ ವಿಜಯ ಮೇಡಮ್ ಬಂದಿದ್ದಾರೆ, ಲಯನ್ಸ್ ಕ್ಲಬ್ನ ಪ್ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಅರಣ್ಯ ಅಧಿಕಾರಿಗಳಾದಂತಹ ಸೌಭಾಗ್ಯ ಮೇಡಮ್ ಕೂಡ ಬಂದಿದ್ದರು. ಈ ಒಂದು ಜನ್ಮದಿನಾಚರಣೆಗೆ ಮಕ್ಕಳ ಜೊತೆಯಲ್ಲಿ ಶಿಕ್ಷಕರ ಜೊತೆಯಲ್ಲಿ ನಾವು ಇದನ್ನು ಆಚರಣೆ ಮಾಡೋದ್ರ ಮುಖಾಂತರ ಸಾವಿತ್ರಿಬಾಯಿ ಫುಲೆ ಅವರ ಜೀವನ ಚರಿತ್ರೆಯನ್ನು ಎಲ್ಲರ ಬಾಯಿಂದ ಹಾಗೂ ಮಕ್ಕಳು ಬಹಳಷ್ಟು ಸಾವಿತ್ರಿಬಾಯಿ ಫುಲೆ ವಿಚಾರಗಳನ್ನು ತಿಳಿಸ್ಕೊಟ್ರು. ತುಂಬ ಸಂತೋಷ ಆಯಿತು. ಯಾಕೆಂದರೆ ಮಕ್ಕಳು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ, ನಮಗೆ ವಿದ್ಯಾಭ್ಯಾಸ ಕೊಟ್ಟಂತಹ ಏಕೈಕ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರು. ಕರ್ನಾಟಕ ಸರ್ಕಾರ ಅವರನ್ನು ಅಕ್ಷರದ ಅವ್ವ ಅಂತ ಹೇಳಿ ಗುರುತಿಸಿದೆ. ನಾವೇನಾದರೂ ಹೆಣ್ಮಕ್ಳು ಇಷ್ಟೊಂದು ಸ್ವಚ್ಛವಾಗಿ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀವಿ ಮತ್ತು ಮನೇನೂ ಸುಂದರವಾಗಿ ನೋಡಿಕೊಂಡು ಸಮಾಜಕ್ಕೆ ಬಂದು ಒಂದು ಅಳಿಲು ಸೇವೆನ ಮಾಡ್ತಾ ಇದ್ದೀವಿ ಅಂತಂದರೆ ಹೆಣ್ಣು ಮಕ್ಕಳಿಗೆ ಮಾತನಾಡುವಂತಹ ವಾಕ್ಚಾತುರ್ಯ ಕೊಟ್ಟಂತಹ ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಹಾಗೂ ಅವರ ಪತಿದೇವರಾದಂತಹ ಜ್ಯೋತಿಬಾ ಫುಲೆ ಅವರು ಕೂಡ ಮುಖ್ಯ ಕಾರಣರು. ಅವರಿಲ್ಲ ಅಂದಿದ್ರೆ ತಾಯಿನ ಓದಿಸಿ ಈ ಸಮಾಜಕ್ಕೆ ಬಿಟ್ಕೊಡ್ತಾ ಇರಲಿಲ್ಲ. ಅವರು ಆಗಿನ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಅವರು ಅಷ್ಟೊಂದು ಶಾಲೆಗಳನ್ನು ತೆರೆದು ಒಬ್ಬ ಶಿಕ್ಷಕಿಯಾಗಿ, ಸಂಚಾಲಕಿಯಾಗಿ, ಪ್ರಾಧ್ಯಾಪಕಿಯಾಗಿ ಕೇಶಮಂಡನೆಯನ್ನು ತಡೆಗಟ್ಟಿ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ಎಲ್ಲ ಕಾನೂನಿನ ವಿರುದ್ಧವಾಗಿ ಹೋರಾಡಿದಂತಹ ಏಕೈಕ ಮೊದಲ ಶಿಕ್ಷಕಿ ಅಂತ ನಾವು ಹೇಳ್ಬೋದು. ನಾವು ನಿಜಕ್ಕೂ ತುಂಬ ಪುಣ್ಯ ಮಾಡಿದ್ವಿ. ತಾಯಿ ಹೆಸರು ಹೇಳೋದಕ್ಕೂ ನಮಗೆ ಸೌಭಾಗ್ಯ ಇರಬೇಕು. ಅಂಥ ಒಂದು ಸೌಭಾಗ್ಯದ ಜೊತೆಗೆ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಾದಂಥ ಶ್ರೀಮತಿ ಪೂರ್ಣಿಮಾ, ಶ್ರೀಮತಿ ಆಶಾ, ಶ್ರೀಮತಿ ಸರಸ್ವತಿ, ಹಾಗೆ ನಮ್ಮ ಮುಖ್ಯ ಅತಿಥಿಗಳಾದಂಥ ವಿಜಯ ಮೇಡಮ್ಮು, ಸೌಭಾಗ್ಯ ಮೇಡಮ್ಮು ಮತ್ತು ದೊಡ್ಡಲಕ್ಕಪ್ಪ ಅವರು, ಇವರೆಲ್ಲ ಮಹಿಳೆಯರು ನಾವಿದ್ದೀವಿ, ಮಾಡೋಣ, ಸಮಾಜಕ್ಕೆ ಏನಾದರೂ ಒಂದು ಮಾಡೋಣ ತಾಯಿ ಹೆಸರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಶಾಲೆಯಲ್ಲಿ ಎಲ್ಲ ಓದ್ತಾ ಇರ್ತಕ್ಕಂಥ ಹೆಣ್ಮಕ್ಳು ಕೂಡ ಜಾಸ್ತಿ ಜನ ಇದ್ದಾರೆ. ಅವರು ಕೂಡ ಒಬ್ಬ ಟೀಚರಾಗಿ ಮುಂದೆ ಶಿಕ್ಷಕ ವೃತ್ತಿ ಅನ್ನೋದು ಬೆಲೆ ಕಟ್ಟಕ್ಕಾಗದೇ ಇರ್ತಕ್ಕಂಥ ವೃತ್ತಿ. ಗುರು ವೃಂದ ಅನ್ನೋದು ಅಷ್ಟು ಸುಲಭ ಅಲ್ಲ. ಗುರುಗಳು ಇದ್ರೇ ಗುರುಕುಲದಲ್ಲಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಈಗ ಮುಂದಕ್ಕೆ ಗುರುಕುಲ ಶಿಕ್ಷಣ ಪದ್ಧತಿ ಬರಲಿ ಅಂತ ನಾನು ಆಶಿಸ್ತಾ ಈ ಭಾರತ ದೇಶಕ್ಕೆ, ಈ ಸಮಾಜಕ್ಕೆ, ಪ್ರಕೃತಿಗೆ ತಾಯಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಎಲ್ಲರಿಗೂ ದೇಹ ಆರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯಜ್ಞಾನ ಪಡೆದು ಎಲ್ಲರೂ ಉನ್ನತವಾಗಿ ಬಾಳಲಿ ಎಂದು ಈ ಶುಭ ಸಂದರ್ಭದಲ್ಲಿ ಹಾರೈಸುತ್ತೇನೆ.